ಗುಂಡಿ ಮುಕ್ತ ರಸ್ತೆಗಳನ್ನು ಬೆಂಗಳೂರಿನಲ್ಲಿ ನೋಡೋದಕ್ಕೆ ಸಾಧ್ಯನಾ? ಈ ಪ್ರಶ್ನೆಯನ್ನ ಸಾಕಷ್ಟು ವರ್ಷಗಳಿಂದ ಜನ ಕೇಳ್ತಾನೆ ಇದ್ರು. ಫೈನಲಿ ಕೋರ್ಟ್ ಚೀಮಾರಿ ಹಾಕಿದ ನಂತರ ಡಿಸಿಎಂ ಖಡಕ್ ಸೂಚನೆ ಕೊಟ್ಟ ನಂತರ ಬಿಬಿಎಂಪಿ ಅಧಿಕಾರಿಗಳು ಸಮರೋಪಾದಿಯಲ್ಲಿ ಗುಂಡಿ ಮುಚ್ಚುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವ ಹಂತದಲ್ಲಿದೆ ಹಾಗಾದ್ರೆ ಗುಂಡಿ ಮುಚ್ಚುವಂತಹ ಕೆಲಸ? ಜೊತೆಗೆ ಹೊಸ ಟೆಕ್ನಾಲಜಿಗಳ ಸಹಾಯವನ್ನ ಇದರಲ್ಲಿ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ರಾಜಧಾನಿಯಲ್ಲಿ ಕೊನೆಗೂ ಗುಂಡಿಗಳಿಗೆ ಸಿಕ್ತು ಮುಕ್ತಿ. ಪಬ್ಲಿಕ್ ಟಿವಿಯ ಗುಂಡಿ ಗಂಡಾಂತರ ವರದಿಯ ಇಂಪ್ಯಾಕ್ಟ್. ಮೂರನೇ ದಿನ ಆರ್ಆರ್ ನಗರ ವಲಯದಲ್ಲಿ ಗುಂಡಿ ಮುಚ್ಚೋ ಕಾರ್ಯ. ಹೌದು, ಬೆಂಗಳೂರಿನಲ್ಲಿನ ರಸ್ತೆ ಗುಂಡಿಗಳ ಬಗ್ಗೆ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡುತ್ತಲೇ ಬಂದಿದೆ. ಸರ್ಕಾರ ಹಾಗೂ ಬಿಬಿಎಂಪಿಯನ್ನ ಎಚ್ಚರಗೊಳಿಸುವ ಕೆಲಸ ಮಾಡುತ್ತಲೇ ಬಂದಿದೆ. ಪಬ್ಲಿಕ್ ಟಿವಿಯ ನಿರಂತರ ವರದಿಯಿಂದ ಎಚ್ಚೆತ್ತ ಡಿಸಿಎಂ, ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರುವಂತಹ ಡಿಕೆ ಶಿವಕುಮಾರ್ ಬಿಬಿಎಂಪಿ ಹಿರಿಯ ಅಧಿಕಾರಿಗಳ ಸಭೆ ಕರೆದು ಸಿಲಿಕಾನ್ ಸಿಟಿಯ ರಸ್ತೆ ಗುಂಡಿಗಳ ಮುಕ್ತಿಗೆ ಡೆಡ್ ಲೈನ್ ಕೊಟ್ಟಿದ್ರು. 15 ದಿನದಲ್ಲಿ ಗುಂಡಿ ಮುಚ್ಚಲೇಬೇಕು. ಸಾರ್ವಜನಿಕರಿಂದ ದೂರು ಬಂದ್ರೆ ಎಷ್ಟು ಜನ ಸಸ್ಪೆಂಡ್ ಆಗ್ತಾರೋ ಗೊತ್ತಿಲ್ಲ ಎಂದು ಖಡಕ್ ಸೂಚನೆ ಕೊಟ್ಟಿದ್ರು. ಡಿಕೆ ಶಿವಕುಮಾರ್ ಖಡಕ್ ಸೂಚನೆ ಕೊಟ್ಟಿದ್ದೆ ತಡ ಬಿಬಿಎಂಪಿ ಬಿರುಸಿನಿಂದ ರಸ್ತೆ ಗುಂಡಿ ಮುಚ್ಚುವ ಕೆಲಸಕ್ಕೆ ಮುಂದಾಗಿದೆ. ಕಳೆದ 3 ದಿನಗಳಿಂದ ವಲಯವಾರು ಗುಂಡಿ ಮುಚ್ಚುವ ಕೆಲಸಕ್ಕೆ ಭರ್ಜರಿ ವೇಗ ಸಿಕ್ಕಿದೆ. ಇಂದು ಆರ್ಆರ್ ನಗರ ವಲಯದಲ್ಲಿ ಜೆಟ್ ಪ್ಯಾಚರ್ ಮೂಲಕ ವೇಗವಾಗಿ ರಸ್ತೆ ಗುಂಡಿ ಮುಚ್ಚುವ ಕೆಲಸ ಆಯಿತು. ರಸ್ತೆ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡ್ತಾನೆ ಬಂದಿತ್ತು. ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ ಅಂದ್ರೆ ಮುಖ್ಯ ರಸ್ತೆ ಆಗಿರ್ಬೋದು, ಗಲ್ಲಿ ರಸ್ತೆ ಆಗಿರ್ಬೋದು, ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ ಅದರ ಬಗ್ಗೆ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡ್ತಾನೆ ಬಂದ್ವಿ. ಈಗ ಬಿಬಿಎಂಪಿ ಎಚ್ಚೆತ್ತುಕೊಂಡು ಎಲ್ಲಾ ವಲಯಗಳಲ್ಲೂ ಕೂಡ ಗುಂಡಿಗಳನ್ನ ಮುಚ್ಚುವಂತಹ ಕೆಲಸವನ್ನ ಬಿಬಿಎಂಪಿ ಮಾಡ್ತಾ ಇದೆ. ಒಟ್ಟಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ, ಅವರ ಎಚ್ಚರಿಕೆಯ ಜೊತೆಗೆ ಅಂದ್ರೆ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿದ್ರ ಇಂಪ್ಯಾಕ್ಟ್ ಇದು, ದೊಡ್ಡ ಇಂಪ್ಯಾಕ್ಟ್ ಇದು. ಯಾಕಂದ್ರೆ 15ನೇ ತಾರೀಕು ಒಳಗಾಗಿ ಅಂದ್ರೆ 1 ವಾರದ ಗಡುವನ್ನ ಡಿಸಿಎಂ ಅವರು ಕೊಟ್ಟಿರುವಂಥದ್ದು. ಅದರಿಂದಾಗಿ ಬರದಿಂದ ಈಗ ರಸ್ತೆ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸದಲ್ಲಿ ಏನು ಬಿಬಿಎಂಪಿ ಅಧಿಕಾರಿಗಳು ತಲ್ಲೀನರಾಗಿರುವಂಥದ್ದು. ಬರದಿಂದ ಸಾಗ್ತಾ ಇದೆ. ಬೆಂಗಳೂರಿನಲ್ಲಿರುವಂತಹ ಬೃಹತ್ ರಸ್ತೆ ಗುಂಡಿಗಳೇನಿತ್ತು, ಡೆಡ್ಲಿ ರಸ್ತೆ ಗುಂಡಿಗಳು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ಪಬ್ಲಿಕ್ ಟಿವಿ ವರದಿಯನ್ನ ಪ್ರಸಾರ ಮಾಡ್ತಾನೆ ಬಂದಿತ್ತು. ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ ಅನ್ನುವಂಥ ಲಿಸ್ಟನ್ನ ರಿಯಾಲಿಟಿ ಚೆಕ್ಗಳ ಮೂಲಕ ನೀಡ್ತಾನೆ ಬಂದಿದ್ವಿ. ಈಗ ಆ ರಸ್ತೆ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸವನ್ನ ಬಿಬಿಎಂಪಿ ಮಾಡ್ತಾ ಇದೆ. ಅದು ರಾಜಧಾನಿಯಲ್ಲಿ ಕಳೆದ 3 ದಿನಗಳಿಂದ ಭರದಿಂದ ಸಾಗಿದ ರಸ್ತೆ ಗುಂಡಿ ಮುಚ್ಚುವ ಕಾರ್ಯದಲ್ಲಿ ಸ್ವತಃ ಉನ್ನತ ಅಧಿಕಾರಿಗಳು ನೇತೃತ್ವ ವಹಿಸಿದ್ದಾರೆ. ಇನ್ನು ರಾಜರಾಜೇಶ್ವರಿ ವಲಯದಲ್ಲಿ ಡೆಡ್ಲಿ ಗುಂಡಿ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಬಿತ್ತರಿಸಿತ್ತು. ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ಪಂತರ್ಪಾಳ್ಯ ಮೆಟ್ರೋ ನಿಲ್ದಾಣದ ಬಳಿ ರಸ್ತೆ ಗುಂಡಿ ಮುಚ್ಚೋಕೆ ಪ್ರಾರಂಭ ಮಾಡಿದ್ರು. ಹೊಸ ತಂತ್ರಜ್ಞಾನದ ಜೆಟ್ ಪ್ಯಾಚರ್ ಮೂಲಕ ಕ್ಷಣಾರ್ಧದಲ್ಲಿ ಗುಂಡಿ ಮುಚ್ಚುವ ಕೆಲಸ ಮಾಡಲಾಯಿತು. ದೊಡ್ಡ ರಸ್ತೆ, ದೊಡ್ಡ ಗುಂಡಿ ಇರೋ ಕಡೆ ಈ ಜೆಟ್ ಪ್ಯಾಚರ್ ಮೂಲಕ ಗುಂಡಿ ಮುಚ್ತಾ ಇದೀವಿ. ಆದಷ್ಟು ಬೇಗ ಗುಂಡಿ ಮುಕ್ತ ಮಾಡ್ತೀವಿ ಎಂದು ಪಬ್ಲಿಕ್ ಟಿವಿಗೆ ಭರವಸೆ ಕೊಟ್ಟರು. ನಾವು ಆರ್ಆರ್ ನಗರಲ್ಲಿ ರಸ್ತೆ ಗುಂಡಿಗಳು ಐಡೆಂಟಿಫೈ ಮಾಡಿರೋದು 2,500 ವಾರ್ಡ್ ಅಲ್ಲಿ ಐಡೆಂಟಿಫೈ ಮಾಡಿದ್ದೀವಿ. ಮತ್ತೆ ನಮ್ಮ ಮೇಜರ್ ರೋಡ್ಸ್ ಅಲ್ಲಿ ರಸ್ತೆ ಗುಂಡಿ ಗಮನ ಆಪ್ ಅಲ್ಲಿ ಬಂದಿರತಕ್ಕಂಥ ಕಂಪ್ಲೇಂಟ್ಸ್ ಅಲ್ಲಿ ಚೆಕ್ ಮಾಡಕ್ ಹೋದ್ರೆ 400 ಬಂದಿದೆ. ಅದರಲ್ಲಿ ಈಗಾಗಲೇ ಸತತವಾಗಿ 6 ತಿಂಗಳಿಂದ ನಾವು ಒಂದು 2,150 ಗುಂಡಿಗಳನ್ನ ಮುಚ್ಚಿದೀವಿ. ಇನ್ನೊಂದು ಪೆಂಡಿಂಗ್ ಒಂದು 500 ಅಂತ ನಮ್ಮ ಗಮನದಲ್ಲಿದೆ. ಯಾವುದೇ ರಸ್ತೆ ಗುಂಡಿಗಳಿದ್ರು 15 ಡೇಸ್ ಒಳಗಡೆ ಅದನ್ನ ಕ್ಲೋಸ್ ಮಾಡಬೇಕಂತ ನಾವು ಅವರ ಒಂದು ಆಶಯ ಮತ್ತು ನಿರ್ದೇಶನದ ಪ್ರಕಾರ ಮತ್ತೆ ನಮ್ಮ ಚೀಫ್ ಕಮಿಷನರ್ ನಿರ್ದೇಶನದ ಪ್ರಕಾರ ಮಾಡಬೇಕಂತಿದ್ದೀವಿ. ವಿ ವಿಲ್ ಡೆಫಿನೆಟ್ಲಿ ಡೂ ಇಟ್. ಒಟ್ನಲ್ಲಿ ಗುಂಡಿ ಗಂಡಾಂತರದ ಪಬ್ಲಿಕ್ ಟಿವಿಯ ಸತತ ಸುದ್ದಿ ಪ್ರಸಾರಕ್ಕೆ ಕಡೆಗೂ ಬಿಬಿಎಂಪಿ ಎಚ್ಚೆತ್ತಿದೆ. ಮುಂದೆ ಪದೇ ಪದೇ ರಸ್ತೆ ಗುಂಡಿಗಳು ಆಗದಂತೆ ಬಿಬಿಎಂಪಿ ಎಚ್ಚರದ ಜೊತೆಗೆ ಗಮನ ಹರಿಸಬೇಕಿದೆ. ಗುಂಡಿಗಳನ್ನು ಮುಚ್ಚಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಅದು ಕೂಡ ಈ ಮೈಸೂರು ರಸ್ತೆ ಹಾಗೆ ಕೆಂಗೇರಿ ಭಾಗದಲ್ಲಿ ಏನಿದೆ, ಆರ್ಆರ್ ನಗರದ ಭಾಗದಲ್ಲಿ ಹಲವು ಕಡೆಗಳಲ್ಲಿ ಗುಂಡಿಗಳಾಗಿದ್ದಾವೆ ಅನ್ನುವಂಥ ವಿಚಾರಕ್ಕೆ ಹಲವರು ಸುದ್ದಿಗಳನ್ನು ಪ್ರಸಾರ ಮಾಡಿದ್ವಿ. ಅದರ ಬಿಗ್ ಇಂಪ್ಯಾಕ್ಟ್ ಇದು. ಬಿಬಿಎಂಪಿ ಗುಂಡಿಗಳನ್ನು ಮುಚ್ಚೋದಕ್ಕೆ ಬರದಿಂದ ಕೆಲಸ ಮಾಡ್ತಾ ಇದೆ. ಇದು ನಿಮ್ಮ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಕ್ಯಾಮರಾ ಪರ್ಸನ್ ರವಿ ಜೊತೆಗೆ ಮಾದೇಶ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು.